ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿಯಲ್ಲಿ ನೀರು ಕುಡಿದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅಥವಾ ನಮ್ಮ ಆರೋಗ್ಯಕ್ಕೆ ಒಂದು ಡಬಲ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾರ್ಮಲ್ ಆಗಿ ನೀವು ಕೇಳಿರ್ಬೋದು, ತುಂಬ ಜನ ಹೇಳ್ತಾರೆ ಕೂತ್ಕೊಂಡು ನೀರು ಕುಡಿಬೇಕು ಯಾವಾಗಲೂ ಅಂತ ಹೇಳಿ. ಸೊ ಈ ಕೂತ್ಕೊಂಡು ನೀರು ಕುಡಿಯೋದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಾರ್ಮಲ್ ಆಗಿ ನಿಂತುಕೊಂಡು ನೀರು ಕುಡಿದಾಗ ಏನಾಗುತ್ತೆ, ಕೆಲವೊಬ್ಬರಿಗೆ ಸಂಧಿವಾತ ಥರ ಎಲ್ಲ ಸ್ಟಾರ್ಟ್ ಆಗಬಹುದು, ಅಥವಾ ಜೀರ್ಣಕ್ಕೆ ಸಂಬಂಧಿಸಿದಂಥ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಬರಬಹುದು. ಇದನ್ನು ನಾನೊಂದು ವಿಡಿಯೋದಲ್ಲೇ ಆ್ಯಕ್ಚುಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ, ನಿಂತುಕೊಂಡು ನೀರು ಕುಡಿಯೋದ್ರಿಂದ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಆದರೆ ಆ ವಿಡಿಯೋನ ಕೂಡ ನೋಡಿ. ಸೊ ನಾವು ಕರೆಕ್ಟಾಗಿ ನೀರು ಕುಡಿಯೋ ವಿಧಾನ ಅಂತ ಹೇಳಿದರೆ ಆದಷ್ಟು ಕೂತ್ಕೊಂಡೇ ನೀರು ಕುಡಿಯೋದು. ಇನ್ನೊಂದು, ನಾವು ನೀರು ಕುಡಿಯುವಾಗ ತುಂಬಾ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಪಾಯಿಂಟ್ ಅಂತ ಹೇಳಿದರೆ, ತುಂಬ ಬಾಯಾರಿಕೆ ಆಗಿದೆ ಅಂತನೋ ಅಥವಾ ಏನೋ ಗಡಿಬಿಡಿಯಲ್ಲಿ ಒಂದೇ ಸಾರಿ ಅಷ್ಟು ನೀರನ್ನು ಘಟಘಟ ಅಂತ ಕುಡಿದು ಬಿಡಬಾರ್ದು. ಯಾವಾಗಲೂ ಕೂಡ ನೀರು ಕುಡಿಯುವಾಗ ಸ್ವಲ್ಪ ಸ್ವಲ್ಪವಾಗಿ ಗುಟುಕಾಗಿ ಕುಡಿಬೇಕು. ಆ ಥರ ಮಾಡಿದಾಗ ನಮ್ಮ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು, ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಒಂದೇ ಸಾರಿ ನೀರು ಕುಡಿಯೋದ್ರಿಂದ ನಮಗೆ ತುಂಬಾ ಪ್ರಾಬ್ಲಮ್ಸ್ಗಳು ಕೂಡ ಸ್ಟಾರ್ಟ್ ಆಗಬಹುದು. ಇನ್ನೊಂದು, ಕೆಲವೊಬ್ಬರಿಗೆ ಅಭ್ಯಾಸ ಇರ್ಬೋದು ತುಂಬ ಕೋಲ್ಡ್ ಆಗಿರುವಂತಹ ನೀರು ಕುಡಿಯೋದು ಅಥವಾ ತುಂಬ ಬಿಸಿ ಇರುವಂತಹ ನೀರು ಕುಡಿಯೋದು. ಸೊ ಇದು ಎರಡೂ ಕೂಡ ಖಂಡಿತವಾಗ್ಲೂ ಅಷ್ಟೊಂದು ಒಳ್ಳೆಯದಲ್ಲ, ನಮ್ಮ ದೇಹಕ್ಕೆ ಅಪಾಯನೇ ಜಾಸ್ತಿ ಆ್ಯಕ್ಚುಲಿ. ತುಂಬ ತಣ್ಣಗಿರುವಂತಹ ನೀರು ಅಥವಾ ತುಂಬ ಬಿಸಿ ಇರುವಂತಹ ನೀರು. ಸೊ ಇದು ಎರಡನ್ನು ಕೂಡ ನಾವು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಯಾವಾಗಲೂ ಕೂಡ ನಾರ್ಮಲ್ ಟೆಂಪ್ರೇಚರಲ್ಲಿರುವಂತಹ ನೀರು ಅಥವಾ ಉಗುರು ಬೆಚ್ಚಗಿನ ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಎಸ್ಪೆಷಲಿ ನಮ್ಮ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದೇ ಪ್ರಾಬ್ಲಮ್ ಇರಲಿ, ಜೀರ್ಣದ ಸಮಸ್ಯೆ ಎಲ್ಲ ಇರಲಿ, ಅದೆಲ್ಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಈ 1 ಲೋಟ ಬೆಚ್ಚಗಿನ ನೀರು ನಾವೇನು ಕುಡಿತೀವಲ್ಲ ಪ್ರತಿದಿನ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರು ಕುಡಿಯೋ ಅಭ್ಯಾಸ ತುಂಬಾ ಒಳ್ಳೆಯದು. ತುಂಬ ಜನರಿಗೆ ಈ ಅಭ್ಯಾಸ ಕೂಡ ಇದೆ ಖಂಡಿತವಾಗ್ಲೂ. ಇದು ಯಾಕೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ ಏನಾದರೂ ಟಾಕ್ಸಿನ್ಸ್ ಎಲ್ಲ ಇದ್ದರೆ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಜೀರ್ಣಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾವು ಇಡೀ ದಿನ ತಿನ್ನುವಂತಹ ಆಹಾರ ಪದಾರ್ಥಗಳೆಲ್ಲ ಕರೆಕ್ಟಾಗಿ ಜೀರ್ಣ ಆಗೋದಕ್ಕೆ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಆಗುವಷ್ಟು ನೀರು ಕುಡಿತೀವಲ್ಲ, ಅದು ತುಂಬಾ ಹೆಲ್ಪ್ ಆಗುತ್ತೆ. ಬೇಕಂದರೆ ನಾವು ಬರೀ ನೀರು ಕುಡಿಯುವ ಬದಲಿಗೆ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಕೂಡ ಆ್ಯಡ್ ಮಾಡಿಕೊಂಡು ಕೂಡ ಕುಡಿಬಹುದು. ಇದು ಕೂಡ ನಮಗೆ ತುಂಬಾ ಒಳ್ಳೆಯದು. ಇನ್ನೊಂದು, ನಾರ್ಮಲ್ ಆಗಿ ಏನು ಹೇಳ್ತಾರೆ, ಅತಿಯಾದರೆ ಅಮೃತನೂ ವಿಷ ಅಂತಾರೆ ಅಲ್ಲ, ಹಾಗೆಯೇ ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ನೀರು ಬೇಕು ಅಗತ್ಯವಾಗಿ, ಆದರೆ ಅತಿಯಾಗಿ ಕೂಡ ಕುಡಿಬಾರ್ದು. ನಮ್ಮ ದೇಹಕ್ಕೆ ಎಷ್ಟು ಅಗತ್ಯವಿದೆ ಅಷ್ಟನ್ನು ಮಾತ್ರ ಕುಡಿಬೇಕು. ತುಂಬ ಕಡಿಮೆ ಕುಡಿಯೋದು ಒಳ್ಳೆಯದಲ್ಲ, ಹಾಗೆಯೇ ತುಂಬ ಜಾಸ್ತಿ ಕುಡಿಯೋದು ಕೂಡ ಅಪಾಯ. ನಮ್ಮ ದೇಹಕ್ಕೆ ಕೆಲವೊಬ್ಬರು ಹೇಳೋ ಪ್ರಕಾರ ಒಂದು 2 ರಿಂದ 4 ಲೀಟ್ರ್ ತನಕ ಅಂತ ಹೇಳಿ. ಸೊ ಒಬ್ಬೊಬ್ಬರ ಬಾಡಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆ ಥರ ನಾವು ಕುಡಿಬಹುದು. ತುಂಬ ಅತಿಯಾಗಿ ನೀರು ಕುಡಿದಾಗ ಕೂಡ ಅದರಿಂದ ಕೂಡ ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬರಬಹುದು. ಸೊ ಆದಷ್ಟು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಬೇಕು. ನೋಡಿದ್ರಲ್ಲ, ಬರೀ ನೀರು ಕುಡಿದ್ರೆ ಸಾಕಾಗಲ್ಲ, ಅದು ನೀರು ಕುಡಿಯುವಂತಹ ವಿಧಾನ ಕೂಡ ಕರೆಕ್ಟ್ ಆಗಿದ್ದಾಗ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.